ದಿನ ಬೆಳಗಾದ್ರೆ ಮೋದಿಯವರನ್ನ ಹೊಗಳುವ ಮಡಿಲ ಮೀಡಿಯಾಗಳಲ್ಲಿನ ಸುದ್ದಿಯನ್ನ ಖುದ್ದು ಮೋದಿಯೇ ಸುಳ್ಳು ಅಂತ ಹೇಳಬೇಕಾದ ಪರಿಸ್ಥಿತಿ ಬಂದಿರುವ ಹಾಗೆ ಕಾಣ್ತಿದೆ. ಅಂಬಾನಿಯವರ ಚಾನೆಲ್ನಲ್ಲಿನ ಒಂದು ಸುದ್ದಿಯ ಬಗ್ಗೆ ವಿದೇಶ ಪ್ರವಾಸದಲ್ಲಿರುವ ಸಮಯದಲ್ಲೂ ಮೋದಿ ಪ್ರತಿಕ್ರಿಯಿಸಿದ್ದು ಆ ಸುದ್ದಿಯನ್ನ ಸುಳ್ಳು ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರಿಂದ ಛೀಮಾರಿ ಹಾಕಿಸಿಕೊಂಡಿರುವ ಅಂಬಾನಿಯವರ ಚಾನೆಲ್ ತನ್ನ ಸುದ್ದಿ ಕಾರಣಕ್ಕೆ ಈಗ ಹಿನ್ನಡೆ ಕಂಡಿದೆ. CNBC TV18 ಒಂದು ಸುದ್ದಿ ಚಾನೆಲ್, ಅಂಬಾನಿಯವರ TV18 ಸಮೂಹದ ಚಾನೆಲ್ಗಳಲ್ಲಿ ಒಂದು. ಈ ಬಿಸಿನೆಸ್ ಚಾನೆಲ್ನಲ್ಲಿ ಪ್ರಸಾರವಾದ ಒಂದು ಸುದ್ದಿಯ ಬಗ್ಗೆ ಮೋದಿ ಕಿಡಿಕಾರಿದ್ದಾರೆ. ವಿದೇಶಿ ಪ್ರಯಾಣದ ಮೇಲೆ ಸರ್ಕಾರ ತೆರಿಗೆ, ಸೆಸ್ ಅಥವಾ ಸರ್ಚಾರ್ಜ್ ವಿಧಿಸುವ ಬಗ್ಗೆ ಯೋಚಿಸುತ್ತಿದೆ ಅಂತ ಸುದ್ದಿ ಅದಾಗಿತ್ತು. ಆದರೆ ಇದರ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ, ಇನ್ನೂ ಚರ್ಚೆಯ ಹಂತದಲ್ಲಿದೆ ಅನ್ನೋ ಸುದ್ದಿಯನ್ನ ಪ್ರಸಾರ ಮಾಡಲಾಯಿತು. ಈಗ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ಅದನ್ನ ಮರು ಟ್ವೀಟ್ ಮಾಡಿದ್ದು ಈ ಸುದ್ದಿಯನ್ನ ಸಂಪೂರ್ಣ ಸುಳ್ಳು ಅಂತ ಕರೆದಿದ್ದಾರೆ. ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ, ಅಂತಹ ಯಾವುದೇ ಉದ್ದೇಶ ಇಲ್ಲ. ಈ ಸುದ್ದಿಯಲ್ಲಿ ಯಾವುದೇ ಸತ್ಯ ಇಲ್ಲ. ವಿದೇಶಿ ಪ್ರಯಾಣದ ಮೇಲೆ ಯಾವುದೇ ರೀತಿ ನಿರ್ಬಂಧ ವಿಧಿಸೋ ಪ್ರಶ್ನೆನೇ ಇಲ್ಲ ಅಂತ ಸ್ವತಃ ಮೋದಿ ಸ್ಪಷ್ಟಪಡಿಸಿದ್ದಾರೆ. ವಿದೇಶ ಪ್ರವಾಸದಲ್ಲಿರುವ ಹೊತ್ತಲ್ಲೂ ಮೋದಿ ಈ ಸುದ್ದಿ ಗಮನಿಸಿ ಪ್ರತಿಕ್ರಿಯೆ ಕೊಡಬೇಕಾಯಿತು. ಇದಾದ ಬಳಿಕ ಜನ ಮೋದಿ ಅವರನ್ನ ಅಣಕಿಸುತ್ತಿದ್ದಾರೆ. ಆಲ್ಟ್ ನ್ಯೂಸ್ ಸಂಪಾದಕ ಮೊಹಮ್ಮದ್ ಜುಬೇರ್ ಅವರು ಪ್ರಧಾನಿ ಮೋದಿ ಅಂಬಾನಿಯವರ ಸುದ್ದಿ ಚಾನೆಲ್ ಅನ್ನು ಟೀಕಿಸುತ್ತಿದ್ದಾರೆ ಅಂತ ಹೇಳಿದ್ರು. ಅಪೂರ್ವ ಭಾರದ್ವಾಜ್ ಈ ವಿಷಯದಲ್ಲಿ ನಾನು ನಿಮ್ಮೊಂದಿಗೆ ನಿಲ್ತೇನೆ ಅಂತ ಮೋದಿಗೆ ಪ್ರತಿಕ್ರಿಯಿಸಿದ್ದಾರೆ. ಅಂಬಾನಿಯವರ ವ್ಯವಹಾರ ಚಾನೆಲ್ಗಳು ವರ್ಷಗಳಿಂದ ಸುಳ್ಳು ಸುದ್ದಿಗಳನ್ನ ಹರಡುತ್ತಿವೆ. ನಿಮ್ಮ ನಾಯಕತ್ವದಲ್ಲಿ ಭಾರತ ಆರ್ಥಿಕ ಸೂಪರ್ ಪವರ್ ಆಗಿದೆ ಅಂತ ಹೇಳ್ಕೊಳ್ತಿವೆ. ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ನಾನು ಅವರನ್ನ ಯಾವತ್ತೂ ನಂಬಲಿಲ್ಲ, ಆದ್ರೆ ಇಂದು ಇದು ಮಾಸ್ಟರ್ ಸ್ಟ್ರೋಕ್. ನೀವಿದನ್ನ ವೈಯಕ್ತಿಕವಾಗಿ ದೃಢಪಡಿಸಿದ್ದೀರಿ, ಚೆನ್ನಾಗಿ ಮಾಡಿದ್ದೀರಿ ಅಂತ ವ್ಯಂಗ್ಯವಾಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನು ಚಿಬ್ ಸುಳ್ಳು ಸುದ್ದಿ ಕಾರ್ಖಾನೆಯ ಸ್ಥಾಪಕರು ಈಗ ಸ್ವತಃ ಫ್ಯಾಕ್ಟ್ ಚೆಕರ್ ಆಗಿದ್ದಾರೆ. ಅವರು ತಮ್ಮ ಚಾನೆಲ್ಗಳಲ್ಲಿನ ಸುದ್ದಿಗಳನ್ನ ಸಾರ್ವಜನಿಕವಾಗಿ ನಿರಾಕರಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಸರ್ಕಾರ ನಿರೂಪಣೆಯನ್ನ ನಿಯಂತ್ರಿಸಲು ಎಷ್ಟು ಒತ್ತಡದಲ್ಲಿದೆ ಅಂತಂದ್ರೆ ಅದು ಅಂಬಾನಿಯವರ ಚಾನೆಲ್ ಅನ್ನ ಸತ್ಯ ಪರಿಶೀಲಿಸಬೇಕಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಸಂಪೂರ್ಣ ನಕಲಿ ಸುದ್ದಿ ಕಾರ್ಖಾನೆಯನ್ನು ಸೃಷ್ಟಿಸಿದ ಬಿಜೆಪಿ ಮತ್ತು ಅದರ ನಾಯಕತ್ವ ಈಗ ತಮ್ಮದೇ ಆದ ಸ್ನೇಹಿತನ ಒಡೆತನದ ಚಾನೆಲ್ನಿಂದ ನಕಲಿ ಸುದ್ದಿಗಳನ್ನ ನೋಡ್ತಾ ಇದೆ. ಅಂಬಾನಿ ಮತ್ತು ಅದಾನಿ ಮೋದಿಯ ಸ್ನೇಹಿತರು ಅಂತ ಹೇಳಲಾಗತ್ತೆ ಅಂತ ಸರಳ್ ಪಟೇಲ್ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ಶ್ರೀನಿವಾಸ್ ಬಿವಿ ಪ್ರಸಿದ್ಧ ವಾಟ್ಸಾಪ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ತಮ್ಮದೇ ಆದ ಮಡಿಲ ಮೀಡಿಯಾದ ಫ್ಯಾಕ್ಟ್ ಚೆಕ್ ಮಾಡ್ತಿದ್ದಾರೆ. ಪ್ರಧಾನಿ ಈ ಸುದ್ದಿಯನ್ನ ಯಾಕೆ ಗುರಿಯಾಗಿಸಿಕೊಂಡ್ರು ಅನ್ನೋದನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ನಂತರ ದೇಶದಲ್ಲಿ ಸೃಷ್ಟಿಯಾಗ್ತಿರುವ ನಿರೂಪಣೆಯಿಂದ ಇಡೀ ಸರ್ಕಾರ ಗಾಬರಿಗೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಅಂತಂದ್ರೆ ಹಣದುಬ್ಬರದ ನೇರ ಹೆಚ್ಚಳ ಅಂತ ಸರ್ಕಾರಕ್ಕೆ ತಿಳಿದಿದೆ. ಆದ್ರಿಂದ ಪ್ರಧಾನಿ ಅದನ್ನ ಎದುರಿಸಬೇಕಾಗಿದೆ. ಆದ್ರೆ ಸುದ್ದಿ ಚಾನೆಲ್ಗಳಲ್ಲಿ ಮೂಲಗಳ ಹೆಸರಲ್ಲಿ ಇಷ್ಟು ದಿನ ನಡೀತಿದ್ದ ಆಟವನ್ನ ಈಗ ಸ್ವತಃ ಮೋದಿ ನೋಡುವಂತಾಗಿದೆ. ಮೂಲಗಳು ಅಂತ ಹೇಳ್ತಾ ಬರೀ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಲಾಗತ್ತೆ, ಯಾರೂ ಅಧಿಕೃತ ಮಾಹಿತಿ ಒದಗಿಸೋದಿಲ್ಲ. ಚುನಾವಣಾ ಆಯೋಗದ ಸುದ್ದಿಗಳು ಕೂಡ ಮೂಲಗಳನ್ನ ಆಧರಿಸಿರತ್ತೆ. ಈ ಮೂಲಗಳು ಎಲ್ಲವನ್ನ ಸಂಪೂರ್ಣವಾಗಿ ಹಾಳು ಮಾಡಿವೆ ಮತ್ತು ಅಷ್ಟರ ನಂತರವೂ ಅದೇ ಮೂಲಗಳನ್ನ ಬಳಸಲಾಗ್ತಿದೆ. ಅದೇ ಮೂಲಗಳನ್ನ ಬಳಸಿಕೊಂಡು ಸುಳ್ಳು ಸುದ್ದಿಯನ್ನ ಪ್ರಕಟಿಸಿದಾಗ ಪ್ರಧಾನಿಗೆ ಅದನ್ನ ಹೈಲೈಟ್ ಮಾಡ್ತಾರೆ, ಮತ್ತಿದು ಸುಳ್ಳು ಅಂತ ಹೇಳ್ತಾರೆ. ಇದು ಪ್ರಧಾನಿ ಕಚೇರಿಯಿಂದ ಯಾವ ಮಾಹಿತಿಯೂ ಸೋರಿಕೆಯಾಗದ ಕಾಲ. ಮೊದಲಾದ್ರೆ ವಿವಿಧ ಸಚಿವಾಲಯಗಳಿಂದ ಸುದ್ದಿಗಳು ಬರ್ತಿದ್ವು. ಇದರ ಮೂಲಕ ಅನೇಕ ಹಗರಣಗಳು ಬಹಿರಂಗಗೊಳ್ತಿದ್ವು, ಕುಟುಕು ಕಾರ್ಯಾಚರಣೆಗಳು ನಡೀತಿದ್ವು. ಆದ್ರೆ ಅದೆಲ್ಲವೂ ನಿಂತು ಹೋಗಿದೆ. ಸಂವಹನ ವ್ಯವಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಈಗ ಯಾರಾದ್ರೂ ಮೂಲಗಳ ಹೆಸರಲ್ಲಿ ಏನ್ ಬೇಕಾದ್ರೂ ಪ್ರಕಟ ಮಾಡುವಂತಾಗಿದೆ. ಈಗ ಇಂಥದ್ದೊಂದು ತಪ್ಪು ವರದಿಗಾಗಿ ವರದಿಗಾರ ಬಲಿಪಶು ಆಗ್ಬಹುದು. ಆದ್ರೆ ಮೂಲಗಳನ್ನ ಉಲ್ಲೇಖಿಸುವ ಈ ಆಟಕ್ಕೆ ಯಾರು ಹೊಣೆ? ಅವರಿಗೆ ಅನುಕೂಲವಾಗುವಲ್ಲೆಲ್ಲ ಮೂಲಗಳನ್ನ ಉಲ್ಲೇಖಿಸಲಾಗತ್ತೆ ಮತ್ತು ಜನರನ್ನ ಮೂರ್ಖರನ್ನಾಗಿಸಲಾಗತ್ತೆ. ಅದೇ ಈಗ ಬೂಮ್ರಾಂಗ್ ಆಗಿದೆ, ಅವರಿಗೆ ತಿರುಗಿ ಹೊಡೆದಿದೆ. ಮತ್ತು ಅಂತಹ ಒಂದು ಸುದ್ದಿಯನ್ನ ಸ್ವತಃ ಪ್ರಧಾನಿ ಮುಂದೆ ಬಂದು ಅದು ಸುಳ್ಳು ಅಂತ ಹೇಳಬೇಕಾದ ಸ್ಥಿತಿ ಯಾಕೆ ಬಂತು ಅನ್ನೋದು ದೊಡ್ಡ ಪ್ರಶ್ನೆ. ಇದೆಲ್ಲವೂ ನಡೀತಿರುವಾಗ ಸರ್ಕಾರ ಸ್ವಲ್ಪ ಆತಂಕಕ್ಕೊಳಗಾಗ್ತಾ ಇದೆ. ಮಾಧ್ಯಮಗಳು ವಂಚನೆಯ ಮೂಲಕ ನಿರೂಪಣೆ ರಚಿಸಲು ಪ್ರಯತ್ನಿಸ್ತಿವೆ. ಈಗ ಎಷ್ಟೇ ಕತೆಗಳನ್ನ ಹೆಣೆದ್ರೂ ಉಪಯೋಗ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಹೆಚ್ಚಿಸೋದು ಅಂತಂದ್ರೆ ಹಣದುಬ್ಬರದಲ್ಲಿ ನೇರ ಹೆಚ್ಚಳ. ಯುದ್ಧ ಪ್ರಾರಂಭವಾದ ತಕ್ಷಣ ಸರ್ಕಾರ ಇದನ್ನೆಲ್ಲ ಯೋಚಿಸಿದ್ರೆ ಜನ ಆತಂಕ ಪಡ್ತಿರ್ಲಿಲ್ಲ. ಆದ್ರೆ ಆಗ ಸರ್ಕಾರ ಏನೂ ಮಾಡಲಿಲ್ಲ. ಕದನ ವಿರಾಮ ಘೋಷಣೆ ಮಾಡಿದಾಗ ಸರ್ಕಾರ ಏನೂ ಮಾಡಲಿಲ್ಲ. ಕದನ ವಿರಾಮ ಜಾರಿಗೆ ಬಂದು ಹಲವು ದಿನಗಳು ಕಳೆದಿವೆ. ಪ್ರಪಂಚದಾದ್ಯಂತ ವಿಭಿನ್ನ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿತ್ತು. ಪ್ರತಿಯೊಂದು ದೇಶ ಒಂದಲ್ಲ ಒಂದು ಕ್ರಮವನ್ನು ಅಳವಡಿಸಿಕೊಂಡ್ವು. ಆದರೆ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಕೊರತೆ ಇಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಾಗೋದಿಲ್ಲ, ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದೆ ಅಂತಾನೆ ಹೇಳ್ತಾ ಬರಲಾಯಿತು. ಇದು ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ನಿರೂಪಣೆಯನ್ನ ಸೃಷ್ಟಿ ಮಾಡಿತು.
ಹಾಗಾದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಇರುವಾಗ, ಯುದ್ಧ ಮುಗಿದಿರುವಾಗ ಯಾಕೆ ಏರಿಕೆ ಅನ್ನೋ ಪ್ರಶ್ನೆ ಜನರನ್ನ ಆತಂಕಗೊಳಿಸಿದೆ. ಯುದ್ಧ ನಡೀತಿರುವಾಗ ಯಾವುದೇ ಸಮಸ್ಯೆಗಳಿರ್ಲಿಲ್ಲ, ಹಾಗಾದ್ರೆ ಈಗ ಯುದ್ಧ ಮುಗ್ದಿದೆ, ಈಗ ಯಾಕೆ ಸಮಸ್ಯೆ ಇದೆ? ಯುದ್ಧದ ಹೊತ್ತಲ್ಲೇ ಇತರ ದೇಶಗಳಂತೆ ಈ ಕ್ರಮ ತೆಗೆದುಕೊಂಡಿದ್ರೆ ಸಾರ್ವಜನಿಕರು ಇದಕ್ಕೆ ಒಗ್ಗಿಕೊಂಡಿರ್ತಾ ಇದ್ರು. ಮತ್ತು ಈಗ ಇದೆಲ್ಲವೂ ನಡೀತಿರುವಾಗ ಸರ್ಕಾರ ಭಯಭೀತವಾಗಿದೆ. ಈ ನಿರೂಪಣೆಯನ್ನ ಹೇಗೆ ನಿಯಂತ್ರಿಸೋದು ಅಂತ ಯೋಚಿಸ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.